ಸರ್ಕಾರಿ ಹಿರಿಯ ಬಾಲಕಿಯರ ಶಾಲೆಯಲ್ಲಿ ಒಬ್ಬ ವ್ಯಕ್ತಿ ದಿನ ಬರ್ತಾ ಇರ್ತಾನೆ. ಯಾಕೆ ಆ ವ್ಯಕ್ತಿ ಶಾಲೆ ಸರ್, ಸರ್ಕಾರಿ ಶಾಲೆ ನಮ್ದು. ಸರ್ಕಾರಿ ಶಾಲೆ ಇದು? ಹೌದು ಸರ್. ನೀವು ದಿನ ಇಲ್ಲಿ ಬರೋಂತ ಅವಶ್ಯಕತೆ ಏನಿದೆ ಸರ್, ನಾನು ಇಲ್ಲಿ SDMC ಅಧ್ಯಕ್ಷನಾಗಿದ್ದೀನಿ. ಇಬ್ರು ಮಕ್ಳಿದೆ ಇಲ್ಲಿದ್ದಾರೆ, ಸಂಘ ಮಾಡ್ತವ್ರೆ. ಸೊ ಅದಕ್ಕೆ ನಾನು ಡೈಲಿ ಬರ್ತೀನಿ. ಅವ್ರು ಯೋಗಕ್ಷೇಮ ನೋಡೋದು, ಎಲ್ಲಾ ಮಕ್ಳದು, ಬರೀ ನನ್ ಮಕ್ಳಂದಲ್ಲ, ಎಲ್ಲಾ ಮಕ್ಳು ಟೋಟಲ್ ಮಕ್ಳದು ಯೋಗಕ್ಷೇಮ ನೋಡೋದು, ಅವ್ರಿಗೆ ಏನೇನು ಅನುಕೂಲ ಬೇಕು, ಸ್ಕೂಲಿಗೆ ಏನೇನು ಇದಾಗ್ಬೇಕು ಅವೆಲ್ಲ ಮಾಡ್ಸೋದು, ಅವೆಲ್ಲ ಇದ್ ನೋಡ್ತಾ ಇದ್ವಿ. ಓಕೆ ಸ್ನೇಹಿತರೆ, ಇವರು ನಮ್ಮ ಉಳಿಯಾರ್ನವರು, ಇಲ್ಲಿ SDMC ಅಧ್ಯಕ್ಷರಾಗಿದ್ದಾರೆ. ಸುಮ್ನೆ ಅವ್ರನ್ನ ಒಂದು ಶಾಕ್ ಕೊಡೋಣ ಅಂತ ಹೇಳಿ ಪ್ರಶ್ನೆ ಮಾಡಿದ್ವು. ಸ್ನೇಹಿತರೆ, ನಿಮ್ಮ ಪರಿಚಯ, ನಿಮ್ಮ ಹೆಸರು? ನನ್ನ ಹೆಸರು ಅಯ್ಯೂಬ್ ಹುಸೇನ್ ಅಂತ. ನಾನು ಇಲ್ಲೇ ಉಳ್ಯಾರ್ ವಾಸಿ, ಇಂದ್ರಾನಗರ ವಾಸಿ ನಾನು. ಈಗ ಇವರು ಯಾಕೆ ನಾವು ಈ ಶಾಲೆ ಬಗ್ಗೆ ಮಾತಾಡ್ಬೇಕು, ಒಂದು ಶಾಲೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಕಿರು ಪರಿಚಯ. ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರ್ಸೋದು ಇವತ್ತು ಕಷ್ಟ ಇದೆ. ಯಾಕೆ ಅಂದ್ರೆ ಉತ್ತಮ ಶಿಕ್ಷಣ ಸಿಗಲ್ಲ, ಅವ್ರಿಗೆ ಮೂಲಭೂತ ಸೌಕರ್ಯ ಇರಲ್ಲ. ಹಾಗಾಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಅಂದ್ರೆ ಬೇಡಪ್ಪ ಅಂತ ಪರಿಸ್ಥಿತಿನಲ್ಲಿ ಒಬ್ಬ SDMC ಅಧ್ಯಕ್ಷ ಆಗಿ ಈ ಶಾಲೆಗೆ ಇವ್ರದ್ದು ಕೊಡುಗೆ ಸಾಕಷ್ಟು ಇದೆ. ಅವ್ರ ಕೊಡುಗೆ ಏನೇನು ಅಂತೇಳಿ ಅವ್ರ ಜೊತೆಲಿ ಒಂದು ಮಾತಾಡ್ತಾ ಹೋಗೋಣ. ಸರ್, ಈಗ ನೀವು ನಿಮ್ ಮಕ್ಕಳನ್ನ ಸರ್ಕಾರಿ ಶಾಲೆಲೇ ಸೇರ್ಸ್ಬೇಕು ಅನ್ನೋದು ಕಾರಣ? ಸರ್, ಕಾರಣ ಅಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿತ್ತು ಮುಂಚೆ, ಸರ್ಕಾರಿ ಶಾಲೆ. ಆಮೇಲೆ ನನ್ನ ದೇವ್ರು ಕಟ್ಟೋನೆ ತಗೊಂಡೋಗಿ ನಾನು ಒಳ್ಳೆ ಒಂದು ಶಾಲೆಯಲ್ಲಿ ಆಗ್ಬೋದು, ಕಾನ್ವೆಂಟ್ ಅಲ್ಲಿ ಆಗ್ಬೋದಾಗಿತ್ತು. ಆದ್ರೆ ಈ ಶಾಲೆಗೆ ಹಾಕಿ, ಗೌರ್ಮೆಂಟ್ ಶಾಲೆಗೆ ಹಾಕಿ, ಗೌರ್ಮೆಂಟ್ ಶಾಲೆಯನ್ನ ಪ್ರೈವೇಟ್ ಶಾಲೆ ದರ್ಜೆಗೆ ಏರ್ಸೋಣ ಅಂತ, ತಗೊಂಡೋಗೋಣ ಅಂತ, ಆ ಒಂದು ಉದ್ದೇಶದಿಂದ ನಾನು ಇದ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಗೊತ್ತಾ, ಈ ಶಾಲೆ ಸರ್ಕಾರಿ ಸವಲತ್ತುಗಳು ಬಳಸ್ಕೊಂಡು ಮತ್ತೆ ಈ ಪ್ರೈವೇಟ್ ಶಾಲೆಯಲ್ಲಿ ಏನು ವ್ಯವಸ್ಥೆಗಳು ಇರ್ತಾವೋ ಆ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶವಾಗಿ ಸ್ವಂತ ಹಣವನ್ನ ಹಾಕಿ ಈ ಶಾಲೆಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರಿಗೆ, ನಮ್ಗೆ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಏನೇನು ಈ ಶಾಲೆಯಲ್ಲಿ ಇದೆ ಅನ್ನೋದೊಂದ ಒಂದು ಸರ್, ಒಂದು ವಿವರವಾಗಿ ಒಂದಿಷ್ಟು ಹೇಳ್ಬೋದಾ? ಸರ್, ಫಸ್ಟ್ ಶಾಲೆಯಲ್ಲಿ ಏನಿರ್ಲಿಲ್ಲ, ಇದು ಸ್ಟೇಜ್ ಇರ್ಲಿಲ್ಲ. ಆಮೇಲೆ ಈಗ ಹೊಸದಾಗಿ ಇದು ಡೆಸ್ಕ್ ಎಲ್ಲ ಮಾಡ್ತಾ ಇದೀವಿ, ಇದು LKG UKG ಮಕ್ಳಿಗಂತ. ಇದು ನಿಮ್ಮ ಸರ್ಕಾರದಿಂದ ಬಂದಿರೋ ಇದರಿಂದ ಬಂದಿರೋದಾ? ಸರ್ಕಾರದಿಂದ ಅಲ್ಲ, ಅದು SDMC ಕಡೆಯಿಂದ. ಅಂದ್ರೆ ವರ್ಷ ನಾವು ಸ್ವಲ್ಪ ಫೀಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಆ ಫೀಸ್ ಅಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಈ ತರದ್ದೆಲ್ಲ ಇದು ಮಾಡ್ತೀವಿ. ಆಮೇಲೆ ಕೆಲವೊಂದು ದುಡ್ಡು, ಸ್ವಲ್ಪ ದುಡ್ಡು ನಮ್ದು ಬೀಳುತ್ತೆ, ಅದು ಸೆಕೆಂಡ್ರಿ. ಬಹುಶಃ ನೀವು ಎಷ್ಟು ಶಾಲೆಗೆ ನಿಮ್ಮ ಪಾಕೆಟ್ ಇಂದ ಎಷ್ಟಾಗಿರ್ಬೋದು ಸರ್? ಅದು ಹೇಳಕ್ ಬರಲ್ಲ ಸರ್. ಪ್ರತಿ ವರ್ಷ ಮಿನಿಮಮ್ ಈಗ ನನ್ ಮಕ್ಕಳು ಬೇರೆ ಶಾಲೆಗೆ ಹೋಗಿ ಅಲ್ಲಿ ಡೊನೇಷನ್ ಅದು ಇದು ಫೀಸ್ ಅಂತ ಸೇರಿಸಿ 1,80,000 1 ಲಕ್ಷ ಆಗ್ಬೋದು. ಆ ದುಡ್ಡನ್ನೇ ಇಲ್ಲಿ ಹಾಕಿ ನಾನು ಇದೇ ಶಾಲೆನ ಪೂರ್ತಿ ಮೇಲ್ದರ್ಜೆಗೆ ತಗೊಂಡೋಗಕ್ ಪ್ರಯತ್ನ ಪಡ್ತೀನಿ. ಗೌರ್ಮೆಂಟ್ ಶಾಲೆ ಅಂದ್ರೆ ಯಾರು ತತ್ಸರದಿಂದ ನೋಡ್ಬಾರ್ದು, ಒಂದು ಗೌರ್ಮೆಂಟ್ ಶಾಲೆ ಅಂತ ನೋಡ್ಬಾರ್ದು. ಆ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇರಬಾರ್ದು, ಆ ರೇಂಜಿಗೆ ತಗೊಂಡೋಗಿ ಇದ್ ಮಾಡ್ತಾ ಇದೀನಿ ಸರ್. ಅಂದ್ರೆ ನೀವ್ ಹೇಳ್ತಾ ಇರೋದು, ಪ್ರೈವೇಟ್ ಶಾಲೆಗೆ ಕೊಡೋ ದುಡ್ಡನ್ನ ಸರ್ಕಾರಿ ಶಾಲೆಗೆನೆ ಕೊಟ್ರೆ ನಿಮ್ಮ ಮಕ್ಳ ಜೊತೆಗೆ ಬೇರೆ ಮಕ್ಳಿಗೂ ಕೂಡ ಇನ್ಸ್ಪಿರೇಷನ್ ಆಗತ್ತೆ ಅನ್ನೋ ಉದ್ದೇಶ. ಅವ್ರಿಗೆ ಸ್ಕಿಲ್ ಗೇಮ್ಗೆ ಅಂತೇಳಿ ಪ್ರೈವೇಟ್ ಶಾಲೆಯಲ್ಲಿ ಬೇರೆ ಏನೇನು ಅವರು ಈಗ A ಇಂದ Z ವರ್ಗನು ಎಲ್ಲಾ ಶಾಲೆಯಲ್ಲೂ A ಇಂದ Z ವರ್ಗನೇ ಹೇಳ್ಕೊಡಕ್ ಆಗತ್ತ. ಪ್ರೈವೇಟ್ ಶಾಲೆಯಲ್ಲಿ ಎಕ್ಸ್ಟ್ರಾ ಏನ್ ಹೇಳ್ಕೊಡಲ್ಲ ಅಲ್ವರಾ? ಹಾಗೆ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲಿಷ್ ಮೀಡಿಯಂ ನೀವು ಇಲ್ಲಿ ವ್ಯಾಸಂಗ ಕೊಡ್ತಾ ಇದ್ದೀರಾ? ಹೌದು. ಅಲ್ಲಿ ವಿಶೇಷವಾಗಿ ಏನಿರುತ್ತೆ, ಒಳ್ಳೆ ಸಮವಸ್ತ್ರ. ನಿಮ್ಮ ಶಾಲೆಯಲ್ಲಿ ಸಮವಸ್ತ್ರ ಕೊಟ್ಟಿದ್ದೀರಾ? ಸಮವಸ್ತ್ರ ಇದೆ ಸರ್. ನಮ್ಮಲ್ಲಿ 2 ಜೊತೆ ಟ್ಯಾಕ್ಸ್ ಸ್ಟೂಡೆಂಟ್ ಕೊಟ್ಟಿದ್ವಿ. ಫೀಸ್ ಅವ್ರ ತಂದೆ ತಾಯಿ ವಸೂಲ್ ಮಾಡಿ ಅವ್ರಿಗೆ ಕೊಡೋದು. ಒಳ್ಳೆ ಸಮವಸ್ತ್ರ, ಕೆರೆಗೆ ಚೆಲ್ಲಿ ಅದ ನಮ್ಮ ಶಾಲೆನ ಒಂದು ಬೇರೆ ಒಂದು ಇದಕ್ಕೆ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಇದು. ಯಾವ್ದು ಸರ್ಕಾರಿ ಶಾಲೆಯಲ್ಲಿ ಈ ತರದ್ದು ಇದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಸರ್ಕಾರಿ ಜಾಗದಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ, ಪ್ರೈವೇಟ್ ಶಾಲೆ ಮಕ್ಕಳಿಗೆ, ನಿಮ್ ಮಗು ಗೌರ್ಮೆಂಟ್ ಶಾಲೆಗೆ ಬರ್ತಾ ಇರುತ್ತೆ. ಈ ಆ ಮಗುಗೆ ಏನು ಅವ್ರಿಗೆ, ಅಯ್ಯೋ ನಾವು ಆರ್ಥಿಕವಾಗಿ ಚೆನ್ನಾಗಿದ್ರೆ ನಾವು ಪ್ರೈವೇಟ್ ಶಾಲೆಗೆ ಹೋಗ್ಬೇಕಾಗಿತ್ತು ಅನ್ನೋದೊಂದು ಕೊರಗು
ಮಕ್ಳ ಮೇಲೆ ಬರಬಾರ್ದು ಅನ್ನೋ ಸಹಜ ಉದ್ದೇಶಕ್ಕೆ ಎಲ್ಲಾ ಮಕ್ಕಳಲ್ಲೂ ಅದ್ ಬರುತ್ತೆ ಅದು. ಹ್ಮ್. ನಾವು ಪ್ರೈವೇಟ್ ಶಾಲೆಗೆ ಹೋಗೋಣ ಅಂತ, ಹ್ಮ್. ಆದ್ರೆ ನಮ್ ಶಾಲೆಗೆ ಬಂದ್ಮೇಲೆ ಎಲ್ರು ಹ್ಮ್. ಪ್ರೈವೇಟ್ ಶಾಲೆಗಿಂತ ಚೆನ್ನಾಗಿ ಒಳ್ಳೆ ಅಟ್ಮಾಸ್ಫಿಯರ್ ಕೊಡ್ತಾ ಇದೀವಿ. ನೋಡ್ತಾ ಇದೀವಿ ಈಗ ನೋಡಿ ಮಕ್ಕಳಿಗೆ ಆಟ ಆಡೋದಕ್ಕೆ ಇದು ಸ್ವಂತ ನಿಮ್ಮ SDMC ಮತ್ತೆ ನಿಮ್ಮ ಸ್ವಂತ ಹೌದು. ಹಣನು ಹೂಡಿಕೆ ಮಾಡಿ ನೋಡ್ತಾ ಇರ್ಬೋದು, ಸುಂದರವಾಗಿದೆ ಮಕ್ಕಳು ಆಡೋದಕ್ಕೆ. ಆಡೋದಕ್ಕೆ ಗೇಮ್ಸ್ ಇದಿರ್ಬೋದು, ಆ ಕಡೆ ನೋಡ್ತಾ ಹೋದ್ರೆ ಆ ಜಾರಬಂಡಿ ಇರ್ಬೋದು. ಈ ಸ್ಲೋಗನ್ಗಳು ಬಳಸಿದಿರಲ್ಲ, ಅದು ತುಂಬಾ ಅಟ್ರಾಕ್ಷನ್ ಆಗಿದೆ. ಅದು ನಮ್ಮ ಟೀಚರ್ಸ್ ಕೊಡುಗೆ ಸರ್. ಅದು ಅವೆಲ್ಲ ನಮ್ಮ HM ಇದಾರೆ, ವಿಜಯರತ್ನ ಮಿಸ್ ಅಂತ, ಅವ್ರು ಕೊಡ್ತಿದ್ ಅವ್ರದ್ದು ಸ್ವಂತ ಖರ್ಚಲ್ಲಿ ಮಾಡಿಸಿರೋದು. ಅದು ಇಲಾಖೆ ದುಡ್ಡಲ್ಲ, ಅದು ಅವ್ರ ಖರ್ಚಲ್ಲೇ ಮಾಡಿರೋದು. ಆಮೇಲೆ ಎಲ್ಲಾ ಸುಣ್ಣ ಬಣ್ಣ ಎಲ್ಲ ಮಾಡಿದ್ವಿ, ಎಲ್ಲ ಪೂರ್ತಿ ಅವರು ಟೀಚರ್ಸ್ ಗಳು ಅಷ್ಟೇ. ಈಗ ಒಂದೇ ಕೈಲಿ ಚಪ್ಪಾಳೆ ತಟ್ಟಕ್ ಬರಲ್ಲ, ಎರಡು ಕೈ ಜೊತೆ ಆದ್ರೇನೆ ಚಪ್ಪಾಳೆ ಆಗೋದು. ಈಗ ನಾನೊಬ್ನೇ ಬಂದು ಇಲ್ಲಿ ಇವೆಲ್ಲ ಡೆವಲಪ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಅವರು ಸಹಕರಿಸಬೇಕು, ಅದನ್ನ ತುಂಬಾ ಚೆನ್ನಾಗಿ ಇಲ್ಲಿ ಸಹಕರಿಸೋರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಈಗ ಏನಾರ ನಾವು ಸಮಾಜಕ್ಕೂ ಕೊಡ್ಬೇಕು ಅನ್ನೋ ಮನಸ್ಥಿತಿ ಮನುಷ್ಯನ್ಗೆ ಇರ್ಬೇಕು. ಈಗ ಈಗ ಎಲ್ಲಾ ನಾವು ನೇಚರ್ ಜೊತೆಲೇ ಇರ್ಬೇಕು. ಈಗ ನಾವು ಪ್ರಕೃತಿ ಒಳಗಡೆ ಇರ್ಬೇಕಾದ್ರೆ ಎಲ್ಲದನ್ನು ನಾವು ಪ್ರಕೃತಿ ಕೊಡ್ತಾ ಅದನ್ನ ಮಕ್ಕಳಿಗೆ ಅದನ್ನ ತಿಳಿ ಹೇಳ್ತಾ ಮಾಡೋದು ಅದು ಮನುಷ್ಯನ ಧರ್ಮ ಆಗಿರುತ್ತೆ. ಹಾಗಾಗಿ ಈ ಶಾಲೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ನನಗೆ ತುಂಬಾ ಖುಷಿ, ಯಾಕೆಂದ್ರೆ ನಾನು ಪ್ರತಿದಿನ ನಾನು ನೋಡ್ತಾ ಇದ್ದೇನೆ, ಯಾಕೆ ಇವ್ರು ಇಲ್ಲಿ ಬರ್ತಾರಲ್ಲ ಅಂತೇಳಿ. ಆಮೇಲೆ ಹಾಗೆ ನಿಮ್ಗೆ ಶಿಕ್ಷಕರು ಅವರು ಆರ್ಥಿಕವಾಗಿ ಅವರು ಕೊಡ್ತಾರೆ ಸರ್. ಅವರು ಬಹಳಷ್ಟು ಅಮೌಂಟ್ ಅನ್ನ ಅವರು ಹಾಕಿದಾರೆ. ಅವರು ನಮ್ಮ PD ಸರ್ ಇದ್ದಾರೆ, ಲೋಕೇಶ್ ಸರ್ ಅವರು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೆಲಸ ಮಾಡಿದ್ದೆ ನಾವು ಇಲ್ಲಿ. ಇವೆಲ್ಲ ಸ್ಟೇಜ್ ಎಲ್ಲ ಹಾಕಿದ್ವಲ್ಲ, ಇವೆಲ್ಲ ಹಾಕಕ್ಕೆ ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಹೋಗ್ತಿರ್ಲಿಲ್ಲ ಅವರು. ಇಲ್ಲೇ ಕೂತ್ಕೊಂಡು ಎಲ್ಲಾ ಕೆಲಸ ಮುಗಿಸಿ ಹೋಗೋರು ಅವರು. ಸೊ ಅಂತವ್ರು ಸಿಗಲ್ಲ. ಈಗ ಸರ್ಕಾರಿ ನೌಕರರು ಸಂಬಳ ತಗೊಂಡು ಹೋಗೋಣ ಅನ್ನೋರು ಇರ್ತಾರೆ. 4:30 ಹೋಗ್ಬಿಡ್ತಾರೆ ಸರ್ ಆಚೆ, 4:15 ಗಂಟೆಗೆ ಆಚೆ ಹೋಗ್ಬಿಡ್ತಾರ ಅವ್ರು. 4:15 ಹೋದ್ರೆ ಮತ್ತೆ ಯಾರು ಸಿಗಲ್ಲ ಕೈಗೆ. ಅಂತ ಜಾಗದಲ್ಲಿ ಈಗ ನಾವು 5:30 ಆದ್ರೂನು ಇಲ್ಲಿ ಸ್ಕೂಲ್ ಒಳಗಿದೀವಿ ಅಂದ್ರೆ ಅವ್ರ ಕಾರಣನೇ. ನೀವು ಮಕ್ಕಳು ಎಲ್ಲ ಅವ್ರವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗೋ ತಕ್ಕನು ನಿಮಗೂ ಆತಂಕ ಇರ್ತದೆ. ಯಾವ ಮಕ್ಕಳು ಯಾವ ಜೊತೆ ಹೋಗ್ತಾ ಇದೆ ಅವೆಲ್ಲ ನೋಡ್ತಾ ಇರ್ತೀವಿ. ಈಗ ಅದಕ್ಕೆ ಪೂರಕವಾಗಿ ಒಂದು CCTV ಎಲ್ಲ ಹಾಕ್ಸ್ಬೇಕು. ಈಗ ಒಂದು ನೆಕ್ಸ್ಟ್ 1-2-3 ಮಂತ್ಸ್ ಅಲ್ಲಿ ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲಾ ಕೊಠಡಿಗೂ CCTV ಹಾಕ್ತಿವಿ, ಆಮೇಲೆ ಆಚೆನೂ ಹಾಕ್ತಿವಿ. ಸೊ ಮಕ್ಕಳು ಸುರಕ್ಷತೆ ಬಗ್ಗೆ ಅದು ಕಾಳಜಿ ವಹಿಸ್ತಿದೀವಿ. ಎಲ್ಲಾ ಕಡೆ ಕಾಂಪೌಂಡ್ ಇದೆ, ಹೈಟ್ ಕಾಂಪೌಂಡ್ ಇದೆ, ಯಾರು ಒಳಗ್ ಬರಕ್ ಆಗಲ್ಲ ನಮ್ಮ ಶಾಲೆಯಲ್ಲಿ. ಸೊ ಎಲ್ಲಾ ಬೆಳಕಿದೆ, ವಿದ್ಯುತ್ ಇವೆಲ್ಲ ಮಾಡಿದೀವಿ. ಮತ್ತೆ ಈಗ ನಾನ್ ನೋಡಿದಾಗೆ ಹೊಸ ಬಿಲ್ಡಿಂಗು ನಿಮ್ಗೆ ಪ್ರಮಾಣ ಕಮ್ಮಿ ಇದೆ. ಸರ್ಕಾರದಿಂದ ನಿಮ್ಗೆ ಹೊಸ ಬಿಲ್ಡಿಂಗ್ ಅಲಾಟ್ಮೆಂಟ್ ಏನಾರ ಆಗಿದೆಯಾ? ಇಲ್ಲ, ಆಗಿದೆ ಸರ್. ಈಗ ಮೊನ್ನೇನು ಇಂಜಿನಿಯರ್ ಬಂದಿದ್ರು, BO ತುಂಬಾ ಬಹಳಷ್ಟು ಇದ್ ಮಾಡ್ತಿದ್ದಾರೆ ನಮ್ಮ ಶಾಲೆ ಬಗ್ಗೆ, ಕಾಳಜಿ ವಹಿಸಿದ್ದಾರೆ. ಯಾಕಂದ್ರೆ ಸ್ಟ್ರೆಂತ್ ಆ ತರ ಇರ್ಲಿಲ್ಲ. ನಾನ್ ನನ್ ಮಕ್ಳಿಗೆ ತಮ್ಮನ್ ಸೇರ್ಸುವಾಗ ಬರೀ 80 ಮಕ್ಳು ಇದ್ರು ಇಲ್ಲಿ, ಬರೀ 85 ಇದ್ದು. ಈಗ 300 ಮಕ್ಳಾಗಿದ್ದಾವೆ. ಸೊ ಬಹಳಷ್ಟು ಅವರು ಶ್ರಮ ವಹಿಸವ್ರೆ ಸರ್ಕಾರಿ ಶಾಲೆ ಬೆಳಿಲಿ ಅಂತ. ನಾವು ತುಂಬಾ ಶ್ರಮ ವಹಿಸಿದ್ವಿ, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡ್ತಾ ಇದೀವಿ. ನೀವು ಮಕ್ಳ ಜೊತೆ ಮಕ್ಕಳಾಗಿ ಕಾಲ ಕಳೀತಾ ಇದ್ದೀರಾ. ಒಳ್ಳೆ ಒಂದು ಇದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ಕೂಲ್ ಒಳಗೆ ಬಂದ್ಬಿಟ್ರೆ. ಹೆಂಗೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ ನಾವು ಸ್ಕೂಲ್ಗೆ. ಬಹಳಷ್ಟು ಕೆಲಸಗಳು ಫೋನಲ್ಲಿ ಆಗ್ಬಿಡ್ತಾವ. ಈಗೇನ್ ಇವೆಲ್ಲ ಜಾಸ್ತಿ ಆಗಿದೆ. ಈಗ ವೈಯಕ್ತಿಕ ಜೀವನದಲ್ಲಿ ಒತ್ತಡದ ಜೊತೆಲಿ ಅದ್ರಲ್ಲೂ ಸಮಾಜಕ್ಕೆ ಏನಾರು ಮಾಡ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ, ಅದು ಎಲ್ಲಾರ್ಗು ಬರಲ್ಲ. ಅದು ಇದು ಎಲ್ಲಾರು ರೂಢಿ ಮಾಡ್ಕೊಂಡ್ರೆ ಈ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದು ಏನಿರಲ್ಲ. ಈಗ ನಾವು ದುಡಿಯೋದ್ರಲ್ಲಿ 10% ಇಲ್ಲ 1% ನಾವು ಸಮಾಜಕ್ಕೆ ಅಂತ ನಾವು ತೆಗೆದಿಟ್ರೆ, ಈಗ ನಮ್ಗೆ ಒಂದು 1,000 ರೂಪಾಯಿ ನನ್ ಕಡೆಯಿಂದ ಇದ್ರ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಅಂತ ಕೊಟ್ರೆ ಬಹಳಷ್ಟು ಇಂಪ್ರೂವ್ ಆಗ್ತದೆ ಸರ್. ಇದು ಒಂದೇ ಶಾಲೆ ಅಂತಲ್ಲ, ಎಲ್ಲಾ ಸರ್ಕಾರಿ ಶಾಲೆನೂ ಇದೇ ತರ ಡೆವಲಪ್ ಮಾಡ್ಬೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ಸರ್ಕಾರಿ ಶಾಲೆಗಳು ಸರ್ಕಾರಕ್ಕೆ ಮಾತ್ರ ಮೀಸಲಲ್ಲ, ಪ್ರತಿಯೊಬ್ಬರಿಗೂ ಸಾರ್ವಜನಿಕರು ಜವಾಬ್ದಾರಿನೂ. ಬರೀ ಸರ್ಕಾರದಂತ ಹೇಳ್ಬಾರ್ದು ನಾವು, ಆತರ ಹೇಳಿದ್ರೆ ತಪ್ಪಾಗತ್ತೆ. ನಮ್ಮ ಮಕ್ಳು ಓದ್ತಾವ್ರು ಇಲ್ಲಿ, ನಮ್ಮ ಆಸ್ತಿ ಇದು, ಇದನ್ನ ಕಾಪಾಡ್ಕೋಬೇಕು, ಇದನ್ನ ಬೆಳೆಸ್ಬೇಕು. ನಾವು ಇನ್ನು ಮೇಲ್ದರ್ಜೆಗೆ ತಗೊಂಡೋಗ್ಬೇಕು. ಅದನ್ನ ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ ಅದನ್ನ. ಅದೇ ನೀವ್ ಹೇಳ್ದಂಗೆ ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ ನೋಡಿ. ಈಗ ಈ ತರ ಸ್ನೇಹಿತರುಗಳು ಎಲ್ಲಾ ಈ ತರ ಮನಸ್ಥಿತಿ ಉಳ್ಳವರು ಒಬ್ಬೊಬ್ರು ಕೈ ಜೋಡಿಸಿದ್ರೆ ಏನ್ ಬೇಕಾದ್ರು ನಾವು ಸಾಧಿಸಬಲ್ರ ಅನ್ನೋದೊಂದು ಸಾಕ್ಷಿ ಆಗಿದೆ. ಇದು ರಂಗಮಂದಿರ ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ಮತ್ತೆ
ಆ ಏನು ಓಪನ್ ಸ್ಟಡಿ ಮಾಡೋದಕ್ಕೋಸ್ಕರ Open study ಡೆಸ್ಕ್ ಎಲ್ಲ ಮಾಡ್ಸಿದ್ವಿ. ಈಗ ನಮಗೆ ಒಂದು ರೂಮ್ ಕೊಡ್ತಾ ಇದೆ, ಅದಕ್ಕೆ ಸ್ಟಡಿಗೆ ಒಂದು ಸ್ಟಡಿಗೆ ಅಂತ ಉಪಯೋಗಿಸ್ಕೊಂತ ಇದೀವಿ. ಆತರ ಮಾಡ್ಕೋಬಹುದು. ಇದು ಶೆಡ್ ಇರ್ಲಿಲ್ಲ ನಮಗೆ ಪೂರ್ತಿ, ಪೂರ್ತಿ ಗೋಡೆ ಎಲ್ಲ ಕಿತ್ತೋಗ್ಬಿಟ್ಟಿದ್ ಪೂರ್ತಿ, ಎಲ್ಲ ಪೂರ್ತಿ ರೆಡಿ ಮಾಡಿಸ್ಕೊಂಡು ಹೇಳಿದ್ನಲ್ಲ ಕಾಂಪೌಂಡ್ ಪೂರಿ ಹೈಟ್ ಮಾಡ್ಕೊಂಡು ಈ ತರ ಫೆನ್ಸಿಂಗ್ ಎಲ್ಲ ಹಾಸ್ಕೊಂಡು ಯಾರು ಒಳಗ್ ಬರ್ದಂಗೆ. ಯಾರು ಯಾಕೆ ಮುಂಚೆ ಎಲ್ಲ ಬಹಳಷ್ಟು ಕೆಟ್ಟದಾಗಿ ಚಟುವಟಿಕೆ ಎಲ್ಲ ಹಾಕಿದ್ರು, ಜನ ಬಂದು ಇಲ್ಲಿ ಇದ್ ಮಾಡೋದು. ಹೌದು, ಗೊತ್ತು. ಈಗ ಊರಿನ ಮೇಲೆ ಹೊಲಸು ಮಾಡೋರು ಇದ್ದೇ ಇರ್ತಾರೆ. ಬರೋರು ಅವೆಲ್ಲ ಈಗ ಕಡಿವಾಣ ಬಿದ್ದಿದೆ ಪೂರ್ತಿ, ಅವ್ರಿಗೆಲ್ಲ ಯಾರು ಬರಲ್ಲ ಈಗ. ಆಮೇಲೆ ಇವರು ನಮ್ಮ ಹಳೆಯ ಟೀಚರ್ ಇವರು, ನಮ್ಮ ಗುರುಗಳು ಕೂಡ. ನಾನು ಇವ್ರನ್ನ ನೇರವಾಗಿ ನಮ್ಮ ಶಾಲೆ ಬಗ್ಗೆ ಕಾಳಜಿ ಇದೆ, ಹೌದು, ಬಹಳಷ್ಟು ಇದ್ ಮಾಡ್ತಾರೆ ನಮ್ಮ ಶಾಲೆ ಬಗ್ಗೆ. ಹೌದು. ಈಗ ನಮ್ಮ ಗುರುಗಳು ಇವರು ಇವತ್ತೇನಾರ ನಾವು ಒಂದ್ ಮಟ್ಟಕ್ಕೆ ಏನಾರ 4 ಜನ ಜ್ಞಾನ ಇದೆ ಅಂತಂದ್ರೆ ಅವತ್ತು ಇವರು ನಮಗೆ ಎದೆಗೆ ಹಾಕಿರೋ ಅಕ್ಷರದಿಂದ ಇವತ್ತು ನಾವು ಗುರು ಎಲ್ಲಾರ್ಗು ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಅನ್ನೋ ಹಾಗೆ ಗುರು ಅವರು ನಮ್ಮ ಎದೆಗೆ ಅಕ್ಷರ ಹಾಕಿರೋದ್ರಿಂದ ಇವತ್ತು ಗುರುಸ್ಥಾನ ಯಾರೂ ತುಂಬದಕ್ಕಾಗಲ್ಲ. ಹಾಗಾಗಿ ಈ ವಿದ್ಯೆ, ಈ ಸಂಸ್ಕೃತಿ, ಈ ಶಾಲಾ ಇದೆಯಲ್ಲ, ಅದು ಬೆಲೆ ಕಟ್ಟಕ್ಕಾಗದಂತ ಅಮೂಲ್ಯವಾದಂತ ವೃತ್ತಿ. ಹಾಗಾಗಿ ಗುರುಗಳೇ, ನೀವು ಸಾಕಷ್ಟು ಈ ಶಾಲೆಯಲ್ಲಿ ತುಂಬಾ ನೀವು ಶಾಲೆ ಮುಗಿದ್ರು ಕೂಡ ಕ್ಯಾಂಪಸ್ ಪೂರ್ತಿ ಗ್ರೌಂಡ್ ಅಲ್ಲೆಲ್ಲ ಓಡಾಡಿ ಹುಡುಗರ್ನೆಲ್ಲ ಗಲಾಟೆ ಮಾಡಿ ಕಳಿಸ್ತಿದ್ರಿ. ಈಗ ನೀವು ನೋಡಿದ್ದ ಶಾಲೆಗೂ ಈಗ ನೋಡ್ತಾ ಇರೋ ಶಾಲೆಗೂ ಏನು ವ್ಯತ್ಯಾಸ? ಅಂದಿನ ನಮ್ಮ ಅವಧಿನಲ್ಲಿ ಅಂದ್ರೆ ಅನುದಾನಗಳು ಬಂದಾಗ ಒಂದು ಕೊನೆ ಮುಖ್ಯೋಪಾಧ್ಯಾಯರ ಕೊಠಡಿ ಅಂತ ಕೊಟ್ಟಿದ್ರು, ಅದ್ರ ನಲಿಕಲಿ ಅಂತ ಹೇಳಿ ಕಟ್ಟಿಸಿದೆ. ಇವಕ್ಕೆಲ್ಲ ರಿಪೇರಿ ಮಾಡ್ಕೊಂಡು ನಾನು 2019ವರೆಗೂ ಕಾಪಾಡ್ಕೊಂಡು ಬಂದೆ. ಇಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇದ್ವು. ಹಿಂದ್ಗಡೆಗೆ ಇಸ್ಪೇಟ್ ಆಡೋದು, ಮತ್ತೊಂದು ಮುಗದೊಂದು. ಪಾರ್ವತಮ್ಮ ಸಬ್ ಇನ್ಸ್ಪೆಕ್ಟರ್ ಆದಾಗ ಅವ್ರನ್ನ ಕರ್ಸಿ ವಿಡಿಯೋ ಮಾಡಿಸಿ ಎಲ್ಲ ಹಿಡಿದು ಯಾರನ್ನೂ ಸಹ ಇಲ್ಲಿ ಒಳಗಡೆ ಬರದಂಗ ಅವತ್ತಿನಿಂದಲೂ ಬಂದೋಬಸ್ತ್. ಬಹುಶಃ ಪ್ಲೇ ಗ್ರೌಂಡ್ ಅಂದ್ರೆ ಇಸ್ಬಿಟ್ಟು ಒಂದು ಪ್ಲೇ ಅಂತ ಹೇಳ್ಬಿಟ್ಟು ಎಲ್ಲದು. ಆಮೇಲೆ ಮೇಡಮ್ ಅವ್ರಿಗೆ ಹೇಳ್ದೆ, ಪಾರ್ವತಮ್ಮರಿಗೆ ಪ್ರತಿನಿತ್ಯ ಒಬ್ಬರು ಪೊಲೀಸರು ಹಾಕಾರು, ಅವರೇ ಬಂದು ಪ್ರತಿ ಕ್ಲಾಸ್ ನಲ್ಲಿ ಮಕ್ಕಳಿಗೆ ಹೇಳಾರು, ಎಲ್ಲ ಯಾರಾದ್ರೂ ಬಂದ್ರ ಅಪರಿಚಿತರ ಜೊತೆಗೆ ನೀವು ಇದು ಮಾತಾಡಕ್ ಹೋಗ್ಬೇಡಿ, ಆ ಗಾಡಿಯಲ್ಲಿ ಹತ್ಸೋದು ಹಿಂಗೆಲ್ಲ ಮಾಡೋರು. ಮತ್ತೆ ಅಲ್ಲಿ ಹಿಂದ್ಗಡೆಗೆ ಬಾಲಕಿಯರ ನಮ್ಮ ಪದವಿ ಪೂರ್ವ ಕಾಲೇಜ್ ಇದೆ, ಅಲ್ಲಿ ಅವರ ನೆಪ ಮಾಡಿ ನಮ್ ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ ಅಂತ ಹೇಳಿ ಬರೋರು. ಇಲ್ಲಿ ಯಾವ ಅಕ್ಕ ಯಾವ ತಂಗಿ ಅನಾವಶ್ಯಕವಾಗಿ ಯಾಕೆ ಬರೋದು ಅಂತ ನಾನು ಪ್ರಶ್ನೆ ಮಾಡಿದೆ. ಅವಾಗ ನಮ್ಮ ಮಕ್ಕಳಿಗೂ ಹೇಳ್ದೆ, ಯಾವ ಸ್ಕೂಟರ್ ಬರ್ತದ ನಂಬರ್ ಬರ್ಕೊಳ್ಳಿ. ಅಂದ್ರೆ ನಿಮ್ಮ ಅವಧಿನಲ್ಲಿ ಸಾಕಷ್ಟು ಮಕ್ಕಳು ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಆ ವಿಚಾರದಲ್ಲಿ ಇದೇ ಶಾಲೆಯಲ್ಲಿ ಓದಿರೋ ಮಕ್ಕಳು ಇದಾರೆ. ನಾನು 3 ಸ್ಕೂಲಲ್ಲಿ ನಾನು ಸೇವೆ ಆಗಿದೆ. LPBS ಅಲ್ಲಿ, MPS ಅಲ್ಲಿ, ನಂತರ HPGS ಬಂದೆ. ಇಲ್ಲೇ ನಾನು ನಿವೃತ್ತಿ ಆದೆ. ಬಟ್ ಈಗ ಮೊದಲಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಬದಲಾಗಿದೆ. ಇತ್ತೀಚೆಗೆ ಎಲ್ಲ ಹೊಸ ನಮಗ ಈ ರೀತಿ ಇರ್ತಕ್ಕಂತ ಅವತ್ತು ಇದಿರ್ಲಿಲ್ಲ. ನಿಮ್ಗೆ ಅವತ್ತಿನ ಕಾಲದಲ್ಲಿ ಇದೇ ರೀತಿ ಸಾಕಾರ ಮಾಡುವಂತ ಜನ ಇರ್ಲಿಲ್ಲ, ಇನ್ನೂ ಶಾಲೆ ಉನ್ನತ ಮಟ್ಟ ಮಾಡಬಹುದಾಗಿತ್ತು. ಆದ್ರ ಅವಾಗ ಸರ್ವ ಶಿಕ್ಷಣ ಅಭಿಯಾನ ಸ್ಕೀಮ್ ನಲ್ಲಿ ಸರ್ಕಾರವ ಬೇಕಾದಷ್ಟು ಕೊಡ್ತಲ್ರಿ, ನಮ್ಮನ್ನ ಯಾಕೆ ನೀವು ಆಸೆ ವ್ಯಕ್ತಪಡಿಸ್ತೀರಿ ಅಂತ ಹೇಳೋ. ಸಣ್ಣ ಪುಟ್ಟ ಕೆಲ್ಸಕ್ಕ ನಾವು ಪಂಚಾಯತಿಯಲ್ಲಿ ಕೇಳಿದಾಗ ನಮ್ಮ ಹತ್ರ ಏನೂ ಸಿಗಲ್ಲ, ಏನು ಕೇಳ್ಬೇಡ್ರಿ ಮೇಟ್ರಿ ಅನ್ನೋರು. ಆದ್ರೂ ನಾವು ಏನ್ ಮಾಡ್ತಿದ್ವಿ, ನೀವು ಕೊನೆ ಪಕ್ಷ ಅಲ್ಲಿ ಬಿದ್ದಿರ್ತಕ್ಕಂತ ಕಸ ಒಂದ್ ಚರಂಡಿನಾರ ಕ್ಲೀನ್ ಆಗಿ ಮಾಡ್ಕೊಡಿ. ಒಟ್ಟಾರೆ ಸರ್, ಈಗ ಜನಶಕ್ತಿ ಈಗ ಸರ್ಕಾರಕ್ಕೆ ಅವಲಂಬನೆ ಮಾಡ್ಕೊಳೋದಕ್ಕಿನ್ನ ಜನನು ಸಹಕಾರ ಮಾಡಿದ್ರೆ ಏನ್ ಬೇಕು ಮಾಡ್ಬೋದು ಅನ್ನೋದೊಂದು ಈ ವಾತಾವರಣ ಎಲ್ಲ ನೋಡಿದ್ರೆ ಅದೊಂದ್ ಸಾಕ್ಷಿಯಾಗಿದೆ. ಈಗ ಒಳ್ಳೆ ವಾತಾವರಣ ಇದೆ. ನಟರಾಜನವರು ನಮ್ಮ ಉಳಿಯಾರ ಅಂಗಡಿ ವ್ಯಾಪಾರಸ್ಥರ ಅಧ್ಯಕ್ಷರು, ಅವರು ಸಹ ಸಾಕಷ್ಟು ಸಹಾಯ ಮಾಡಿದ್ದಾರೆ ಸ್ಕೂಲ್ಗೆ. ಅವಾಗೆಲ್ಲ ಕೇಳಿದ್ರೆ ಈಗಲೂ ಇವತ್ತು ಕೂಡ ನಾವು ಹೋದ್ರೆ ನಟರಾಜ ಸರ್ ಏನಾರು ಬೇಕಾದ್ರೆ ಹೇಳ್ರಿ ಅಂತ ಇವತ್ತು ಹೇಳ್ತಾರೆ. ಅಲ್ಲ, ಈಗ ಉಳಿಯಾರ್ನಲ್ಲಿ ಕೊಡೋರು ಇದಾರೆ. ಈಗ ಉಳಿಯಾರ್ನಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಉಳಿಯಾರು ಉನ್ನತ ಸ್ಥಾನದಲ್ಲಿದೆ. ಹೌದು. ಈ ಕೊಡೋರ್ನೆಲ್ಲ ದಿಕ್ಕು ತಪ್ಪಿಸಿರೋಂಥವ್ರು ಬೇರೆ ಬೇರೆ ಮಾರ್ಗ ಅವ್ರು ಇದಾರೆ, ಮಾರ್ಗದವರು. ಈ ತರದ್ದು ಈಗ ಸರ್ ಮಾಡ್ದ ಹಾಗೆ ಈ ತರದ ಸಾಮಾನ್ಯ ಮನಸ್ಸಿನವರು ತುಂಬಾ ಜನ ಇದ್ದಾರೆ. ಈಗ ಕೊಡಬಾರ್ದು ಅನ್ನೋದು ಯಾರು ಇಲ್ಲ.
ಕೊಡ್ಬೇಕು ಅದು ಕರೆಕ್ಟ್ ಆಗಿ ಸಮರ್ಪಕವಾಗಿ ಬಳಕೆ ಆದ್ರೆ ಯಾರು ಬಳಸ್ಕೋತಾರ ಅದು ಈಗ ಒಂದು ಇದು ಆಗ್ಬಿಟ್ಟಿದೆ ಜನರಿಂದ. ಏನು ಕೊಡೋರ್ ಮನ್ಸಲ್ಲಿ ನನ್ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಒಂದು ಇದಿರತ್ತೆ, ಕಾಳಜಿ ಇರತ್ತೆ. ಕರೆಕ್ಟ್ ಆಗಿ ಉಪಯೋಗ ಆಗ್ತಿದೆ ಅಲ್ವಾ, ಇಲ್ಲ ಕರೆಕ್ಟ್ ಆಗಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದೆ ಅಲ್ವಾ, ಅದು ಇದಾಗ್ತಿದೆ. ಈಗ ನಮ್ಗೆ ಬಹಳಷ್ಟು ಇಲ್ಲಿ ಇಷ್ಟು ಡೆವಲಪ್ಮೆಂಟ್ ಆದ್ರೂ ಇನ್ನೂ ಬಹಳಷ್ಟು ಕೊರತೆ ಇದೆ ಶಾಲೆಯಲ್ಲಿ. ಒಂದು RO ವಾಟರ್ ಆಗ್ಬೇಕು, ಆಮೇಲೆ ಇದು ಬಿಲ್ಡಿಂಗ್ ಎಲ್ಲ ಇದು ಇದಾಗಿ ದುರಸ್ತಿ ಆಗ್ಬೇಕು. ಅವೆಲ್ಲ ದುರಸ್ತಿ ಆಗ್ತಾ ಇದೆ. ದುರಸ್ತಿ ಇಂಜಿನಿಯರ್ ಬಂದು ಮಾಡ್ಕೊಂಡು ಹೋಗಿ ಎಲ್ಲ ಇನ್ನೊಂದ್ 2-3 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ. ಈಗ ಪಠ್ಯ ಪುಸ್ತಕಗಳು ನಿಮ್ಗೆ ಸರ್ಕಾರದಿಂದ ಬರಂತ ಏನು ಪಠ್ಯ ಪುಸ್ತಕಗಳು ಬರ್ತಾವೋ ಅದನ್ನೇ ಮಕ್ಕಳಿಗೆ ಕೊಡ್ತಾ ಇದೀರಲ್ಲ? ಸರ್ಕಾರಿ ಶಾಲೆ ಈಗ ಹಳೆ ಇಂಡೆಂಟ್ ತರ ಏನು ನಮ್ಮ ಹಳೆ ಸ್ಟ್ರೆಂತ್ ಏನಿರುತ್ತೆ ಆ ರೀತಿಯಲ್ಲಿ ಸಂಸ್ಥೆಗೆ ಹಾಕಿರ್ತೀವಿ. ಈಗ ನೀವು ಮಕ್ಕಳಿಗೆ ಬೇರೆ ಸ್ಕಿಲ್ ಅಂದ್ರೆ ಡ್ರಾಯಿಂಗ್ ಇರ್ಬೋದು, ಆ ತರದ್ದು ಸಂಗೀತ, ಮ್ಯೂಸಿಕ್ ಕ್ಲಾಸು, ಆ ತರದ್ದು ಏನಾರ ಮಕ್ಕಳಿಗೆ ಏನಾರು ಕೊಡೋದಕ್ ಪ್ರಯತ್ನ ಮಾಡಿ. ಈಗ ಈಗ ಪ್ರೈವೇಟ್ ಶಾಲೆಯಲ್ಲಿ ಜನಗಳನ್ನ ಮನ ಸೆಳಿತಾ ಇರೋದು ಏನು ಅಂತಂದ್ರೆ ಅವರು ಸ್ಕೋರ್ ಮಾಡ್ತಾ ಇದಾರೆ, ಮಾಡ್ಲಿ ಅದಲ್ಲ, ಆದ್ರೆ ಮಕ್ಕಳನ್ನ ಒಂಥರ ಮಿಷಿನ್ ತರ ಮಾಡ್ಬಿಟ್ಟಿದ್ದಾರೆ. ಈಗ ಆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಸೆಕ್ಷನ್ ಅಲ್ಲಿ ನಾವು ಓದ್ಬೇಕಾದ್ರೆ ನಮ್ಗೆ ಸಂಗೀತ ಮಾಸ್ಟರ್ ಇದ್ರು. ಆವಾಗ ನಮಗೆ ಏನಾರ ಇವತ್ತು ಸಂಗೀತ ಆಡಕ್ ಬರ್ದಿದ್ರು ಸಂಗೀತ ಕೇಳಿ ಆನಂದಿಸೋದ್ ಒಂದು ಶಕ್ತಿ ಬಂದಿದೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ನಮಗೆ ಎದೆಗಿದ್ದಿರುವಂತ ಅಕ್ಷರಗಳಾಗಿರ್ಬೋದು, ಸಂಗೀತ ಜ್ಞಾನ ಇರ್ಬೋದು. ಹಾಗಾಗಿ ನನ್ನ ಕಡೆಯಿಂದ ಏನು ಅಂದ್ರೆ, ಈಗ ಬೇರೆ ಯಾರು ಈಗ ಒಬ್ರು ಡ್ಯಾನ್ಸ್ ಟೀಚರ್ ಇರ್ತಾರೆ, ಆಮೇಲೆ ಒಬ್ರು ಯಾರು ಮ್ಯೂಸಿಕ್ ಟೀಚರ್ಸ್ ಇರ್ತಾರೆ, ಅವ್ರನ್ನ ತಿಂಗಳಲ್ಲಿ 2 ದಿನ 3 ದಿನ ಏನಾದ್ರು ಕರೆಸಿ ಏನಾರು ಮಾಡ್ಬೋದಾ? ಯಾಕೆಂದ್ರೆ ಸಲಹೆ ಕೊಡ್ತಿದೀನಿ. ಸಲಹೆ ಮನುಷ್ಯ ಉಚಿತವಾಗಿ ಸಿಗೋದು ಒಂದೇನೆ, ಸಲಹೆ ಒಂದೇನೆ, ಮಾಡೋದಕ್ಕಾಗಲ್ಲ. ನೀವು ಮಾಡಿ ತೋರಿಸಿದೀರಾ. ಈ ರೀತಿಯಲ್ಲಿ ಬಂದು ನಮಗೆ ಸಲಹೆ ಕೊಡೋರು ತೀರಾ ಕಡಿಮೆ. ಅದು ಮಾಡಲ್ಲ ಜನ. ಅಂದ್ರೆ ಬಂದ್ ಏನಾರು ಒಂದು ಈ ತರ ಮಾಡ್ತಾವ್ರು ಏನೋ ಒಂದು ಹೇಳಲ್ಲ ಬಂದು, ಅವು ಹೇಳಲ್ಲ ಬಂದು ಜನ. ಹೋದ್ರೆ ಎಲ್ಲಿ ನಾವು ಸಿಕ್ಕಾಕ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ, ಹಂಗೆ ಆಚೆ ಹೋಗ್ಬಿಡ್ತಾರೆ. ಅದು ಸಲಹೆನೂ ಕೊಡಲ್ಲ ಯಾರು ಬಂದು. ದೊಡ್ಡ ಮನ್ಸು ಬಂದು ಸಲಹೆ ಕೊಟ್ಟಿದ್ರೆ ಈ ತರ ಮಾಡ್ಬೋದು ಇನ್ನೊಂದು. ಆಯ್ತು ಸರ್, ಅದು ನಾನು ತಗೋತೀನಿ, ಇದು ನಾನು ನೆಕ್ಸ್ಟ್ ಏಜೆನ್ಸಿಯಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ, ನೋಡೋಣ. ನೆಕ್ಸ್ಟ್ ಇನ್ನು ಇದ್ರಲ್ಲಿ ನೀವು ಹೇಳಿದಂಗೆ ಸಂಗೀತ ಇರಬಹುದು, ಇಲ್ಲ ಡ್ಯಾನ್ಸ್ ಟೀಚರ್ ಇಡೋದು, ಇಲ್ಲ ಕರಾಟೆ ಕ್ಲಾಸಸ್ ಮಾಡ್ಸೋದು, ಆಮೇಲೆ ಡ್ರಾಯಿಂಗ್ಸ್ ಇದು ಅವೆಲ್ಲ ಮಾಡೋದು, ಅವೆಲ್ಲ ನೆಕ್ಸ್ಟ್ ಇನ್ನು ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ ಸರ್. ಮತ್ತೆ ನಾನು ಉಳಿಯಾರು ಹೋಬಳಿ ಛಾಯಾಗ್ರಾಹಕರ ಸಂಘದಿಂದ, ನಮ್ಮ ಸಂಘದಿಂದ, ಯಾಕಂದ್ರೆ ಬಹುತ ಹೆಚ್ಚಿಕವಾಗಿ ಈ ಶಾಲೆಗೆ ಸಂಬಂಧಪಟ್ಟಂಗೆ ಈ ಶಾಲೆಯಲ್ಲಿ ಬಿದ್ದು ಎದ್ದು ಆಡಿರಂತಾರೆ ನಾವೆಲ್ಲ ಇಲ್ಲಿ ಇರೋರು. ನಮ್ಮ ಉಳಿಯಾರು ಹೋಬಳಿ ಛಾಯಾಗ್ರಾಹಕರ ಸಂಘದಿಂದ ಸಂಪೂರ್ಣವಾದ ಸಹಕಾರ ನಿಮ್ಮ ಶಾಲೆಗೆ ಇರುತ್ತದೆ. ಹಾಗಾಗಿ ಆಮೇಲೆ ನಾನು ಜನಗಳನ್ನ ಕೇಳ್ಕೊಂತ ಇರೋದೇನು ಅಂತಂದ್ರೆ, ನೋಡಿ ಇವತ್ತು ಸರ್ಕಾರದ ಮೇಲೆ ಡಿಪೆಂಡ್ ಆಗದಾಗೆ ಸ್ವತಃ ಸ್ವಇಚ್ಛೆಯಾಗಿ ಸ್ವತಃ ಅವರೇ ಬಂದು ಈ ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ SDMC ಅಧ್ಯಕ್ಷ ಇರ್ಬೋದು, ಇವರು ನಿವೃತ್ತಿ ಆದ್ರೂ ನಮ್ಮ ಶಾಲೆ ಅಂತ ಹೇಳಿ ಬಂದು ಏನ್ ನಡೀತದೆ ಏನು ಅಂತ ಹೇಳಿ ನೋಡ್ತಾ, ಒಂದು ಅವರು ಹಿರಿಯ ಶಿಕ್ಷಕರಾಗಿರೋದ್ರಿಂದ ಬೇರೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದು ನಮ್ಮ ಉಳಿಯಾರಿಗೆ ನಿಜವಾಗ್ಲೂ ಒಂದು ಹೆಮ್ಮೆ ತರುವಂತ ವಿಚಾರ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಸರ್ಕಾರಿ ಶಾಲೆನ ಉಳಿಸೋಣ, ಸರ್ಕಾರಿ ಶಾಲೆನ ಬೆಳೆಸೋಣ ಅಂತ ಹೇಳ್ತಾ, ನಿಮ್ಮ ಏನೇ ಸಹಕಾರ ಇದ್ರು ಯಾವುದೇ ಶಾಲೆಗೆ, ಸರ್ಕಾರಿ ಶಾಲೆಗೆ ಹೋಗಿ ಸಹಕಾರ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಎಲ್ಲರೂ ಈ ವಿಡಿಯೋನ ನೋಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ.